ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಸಿಂಪಲ್ಲಾಗಿ ಹಾಗಲಕಾಯಿ ಮಸಾಲ ಖಾರ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ತುಂಬಾ ರುಚಿಯಾಗಿರುತ್ತೆ. ಇದು ಒಂಥರ ಚಟ್ನಿ ಪುಡಿ ಇದ್ದಾಗೆ. ಬನ್ನಿ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ನೋಡಿ, ನಾನು ಆಲ್ರೆಡಿ ಸ್ಟವ್ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಹಾಗೆ ಹಾಗಲಕಾಯಿ ಕೂಡ ಹಚ್ಚಿಟ್ಕೊಂಡಿದ್ದೀನಿ. ಸಣ್ಣದಾಗಿ ಹಚ್ಕೋಬೇಕಾಗುತ್ತೆ ಹಾಗಲಕಾಯಿನ ತೆಳುವಾಗಿ. ನೋಡಿ, ಈಗ ಹಾಗಲಕಾಯಿನ ಎಣ್ಣೆಲಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡಿಕೊಂಡು ನಂತರ ನಾವು ಪೌಡ್ರನ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಆಲ್ರೆಡಿ ನಾನೆಲ್ಲ ಮಾಡಿಟ್ಕೊಂಡೆ. ಈಗ ಬನ್ನಿ ಅದಕ್ಕೆ ಬೇಕಾಗಿರೋಂಥ ಪೌಡ್ರ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಮಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಕಿದ್ದೆಲ್ಲ ತೆಗೆದು ಸೈಡ್ ಇಟ್ಕೊಂಬಿಡೋಣ. ಇಷ್ಟು ಎಣ್ಣೆ ಆದರೆ ಸಾಕಾಗುತ್ತೆ. ನೋಡಿ, ಕಡಲೆಬೀಜ ಒಂದು 3/4 ಕಪ್ಪಾಗಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಹುರಿದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ 1 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಅದ್ರ ಜೊತೆಗೇ ಜೀರಿಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೋಬೇಕಾಗುತ್ತೆ. ಹಾಗೆ ಒಂದು 1/4 ಸ್ಪೂನು ಮೆಂತ್ಯ, 1/4 ಸ್ಪೂನು ಸಾಸಿವೆ. ಮೆಂತ್ಯ ಸಾಸಿವೆ 1/4 ಸ್ಪೂನ್ ಆದರೆ ಸಾಕಾಗುತ್ತೆ. ಇದನ್ನೆಲ್ಲ ಲೋ ಫ್ಲೇಮಲ್ಲಿ ನಿಧಾನವಾಗಿ ಫ್ರೈ ಮಾಡಿ ತೆಗೆದಿಟ್ಕೋಬೇಕಾಗುತ್ತೆ, ಗೋಲ್ಡನ್ ಬ್ರೌನ್ ಆಗೋವರೆಗೂ. ನೋಡಿ, ಈ ರೀತಿ. ಈಗ ಅದೇ ಬಾಣಲಿಗೆ 1-1.5 ಸ್ಪೂನ್ ಆಗೋಷ್ಟು ಎಳ್ಳು ತೊಗೊಳ್ತಿದ್ದೀನಿ. ಆಲ್ರೆಡಿ ನಾನು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ಆ ಬಿಸಿಗೆ ಎಳ್ಳು ಬಿಸಿ ಆದರೆ ಸಾಕಾಗುತ್ತೆ. ಈಗ ಎಳ್ಳಿನ ಜೊತೆಗೆ ನಾನು ಒಂದು ಹಿಡಿ ಆಗೋಷ್ಟು ಕರಿಬೇವು ಹಾಕ್ಕೊಳ್ತಿದ್ದೀನಿ. ಕರಿಬೇವು ಮತ್ತು ಒಣಕೊಬ್ಬರಿ. ನನ್ನ ಹಿಡೀಲಿ 1 ಹಿಡಿ ಆಗೋಷ್ಟು ಒಣಕೊಬ್ಬರಿ. ಸ್ಟವ್ ಆಫ್ ಮಾಡಿ ಆ ಬಾಣಲಿಗೆ ಹಾಕ್ಕೊಂಡು ನಾನು ಫ್ರೈ ಮಾಡ್ತಿದ್ದೀನಿ. ಆ ಬಿಸಿಗೆ ಇದಾದರೆ ಸಾಕಾಗುತ್ತೆ. ಹಾಗೆ ಹುರ್ಗಡ್ಲೆ 1 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ತೊಗೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ಇದನ್ನು ಒಂದು ಸಲ ಪೌಡ್ರ್ ಮಾಡ್ಕೊಂಬರೋಣ. ನೋಡಿ, ಈ ರೀತಿ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಧನಿಯಾ ಪೌಡ್ರ್ 1 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಿದ್ದೀನಿ. ಧನಿಯಾ ಬೇಕಾದ್ರೂ ಹುರಿದ್ಬಿಟ್ಟು ಹಾಕ್ಕೋಬೋದು. ನಾನು ಇಲ್ಲಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ನೋಡಿ, ಹಚ್ಚ ಖಾರದ ಪುಡಿ. ಇಲ್ಲಿ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ತೊಗೊಳ್ತಿದ್ದೀನಿ. ಯಾಕೆ ಖಾರಕ್ಕೆ ಮತ್ತು ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ. ಅದ್ರ ಜೊತೆಗೇ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಈಗಲೇ ಹಾಕ್ಕೋಬೇಕಾಗತ್ತೆ. ಉಪ್ಪು ಹಾಕ್ಕೊಂಡು ನಂತರ ಇಲ್ಲಿ ನಾವು ಹುರಿದಿಟ್ಟಿದ್ದೀವಲ್ಲ ಕರಿಬೇವು, ಎಳ್ಳು ಹಾಗೆ ಒಣಕೊಬ್ಬರಿ, ಇದನ್ನು ಸಹ ಹಾಕ್ಕೊಂಡು ಇದ್ರ ಜೊತೆಗೇ ಒಂದು 10 ಪಾಯಿ ಬೆಳ್ಳುಳ್ಳಿ ಹಾಕ್ಕೋಬೇಕಾಗುತ್ತೆ. 10 ಪಾಯಿ ಅಂದರೆ ಒಂದು ದಪ್ಪದು. ನೋಡಿ, ಈ ರೀತಿ ಒಂದು 10-15 ಪಾಯಿ ಬೆಳ್ಳುಳ್ಳಿ ಹಾಕ್ಕೊಂಡು ಈ ರೀತಿ ತರಿಯಾಗಿ ಪೌಡ್ರ್ ಮಾಡ್ಕೊಂಬರಬೇಕು. ಇದಕ್ಕೆ ಬೇಕಂದ್ರೆ ನೀವು ಒಂದು ಸ್ವಲ್ಪ ಹುಣಸೆಹಣ್ಣು ಕೂಡ ಹುರಿದುಬಿಟ್ಟು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಈಗ ನಾವು ಇಲ್ಲಿ ಕರೆದಿಟ್ಕೊಂಡಿದ್ವಲ್ಲ ಹಾಗಲಕಾಯಿ, ಆ ಪೀಸ್ಗೆ ಇದು ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಈ ರೀತಿ ನೀಟಾಗಿ ಆ ಹಾಗಲಕಾಯಿಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು. ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನು. ಇದು ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ. ಎಷ್ಟಾಗುತ್ತೋ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ನೀವು ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಪೌಡ್ರ್ ಮಿಕ್ಕಿದ್ರೂ ಕೂಡ ನೀವು ಅನ್ನದ ಜೊತೆಗೆ ಚಟ್ನಿ ಪುಡಿ ಥರ ಯೂಸ್ ಮಾಡ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ನೀಟಾಗಿ ಹಾಗಲಕಾಯಿಗೆಲ್ಲ ಆ ಚಟ್ನಿ ಪುಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನನಗೆ ಇನ್ನೂ ಸ್ವಲ್ಪ ಚಟ್ನಿ ಪುಡಿ ಮಿಕ್ಕೊಳ್ತು. ಅದನ್ನು ಹಾಗೆ ನಾವು ಬೇಕಾದ್ರೆ ಚಟ್ನಿ ಪುಡಿ ಥರ ಯೂಸ್ ಮಾಡ್ಕೋಬೋದು. ನೋಡಿ, ಇಷ್ಟು ಮಿಕ್ಕೊಳ್ತು, ಸಾಕಾಗುತ್ತೆ ಅನಿಸುತ್ತೆ ನನಗೆ. ಈ ಹಾಗಲಕಾಯಿ ಖಾರ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ಮರಿದೆ ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಪೂರ್ತಿ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಸ್ವಲ್ಪನೂ ಕಹಿ ಅಂತ ಖಂಡಿತ ಇರಲ್ಲ, ತುಂಬ ರುಚಿಯಾಗಿರುತ್ತೆ. ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿನ್ಲಿಕ್ಕೆ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.